ಚಾಮರಾಜನಗರದ ಇಂಡಿಗನತ್ತದಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಎಸ್ಪಿ ಪದ್ಮಿನಿ ಸಾಹು, ಅಡಿಷನಲ್ ಎಸ್ಪಿ ಉದೇಶ್ ಭೇಟಿ ನೀಡಿದ್ದಾರೆ. ನೋಡಿ, ನಿನ್ನೆ ಆ ಮತಕೇಂದ್ರ ಏನಿತ್ತು, ಬೆಂಕಿ ಹಚ್ಚಲಾಗಿತ್ತು, ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. ಬಹಿಷ್ಕಾರ ಮಾಡಿದ್ರು ಅವರು ಗ್ರಾಮಸ್ಥರು, ಇಂಡಿಗನತ್ತ ಗ್ರಾಮಸ್ಥರು ಮೂಲ ಸೌಲಭ್ಯಕ್ಕಾಗಿ ಇವಿಎಂ ಧ್ವಂಸ ಮಾಡಿದ್ರು. ಆ ಪ್ರಕರಣದಲ್ಲಿ ಈಗ 10 ಮಂದಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕೆಲವರನ್ನ ಮನವೊಲಿಸಿ ಮತ ಹಾಕಿಸೋಕೆ ಅಧಿಕಾರಿಗಳು ಕೂಡ ಮುಂದಾಗಿದ್ರು. ಮತದಾನ ಮಾಡೋಕೆ ಬಂದವರೊಂದಿಗೆ ಒಂದು ಗುಂಪು ಗಲಾಟೆಯನ್ನು ಶುರು ಮಾಡಿತು. ಈ ವೇಳೆ ಪೊಲೀಸರಿಂದ ಲಾಠಿ ಚಾರ್ಜ್ ಆಗುತ್ತೆ. ಮಹಿಳೆಯರು ಸೇರಿ ಹಲವರಿಗೆ ಗಾಯಗಳಾಗಿದೆ. ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ. ಅವರಿಗೂ ಕೂಡ ಕಲ್ಲುಗಳನ್ನು ತೂರಿದ್ದಾರೆ ಗ್ರಾಮಸ್ಥರು. ಸ್ಥಳಕ್ಕೆ ಈಗ ಎಸ್ಪಿ ಪದ್ಮಿನಿ ಸಾಹು ಮತ್ತು ಅಡಿಷನಲ್ ಎಸ್ಪಿ ಉದೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಾಮರಾಜನಗರದ ಇಂಡಿಗನತ್ತ ಗ್ರಾಮದಲ್ಲಿ ನಿನ್ನೆ ಗಲಾಟೆ ನಡೆದಿತ್ತು. ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು. ಅದರಲ್ಲೂ ಅವರು ಮತದಾನವನ್ನು ಬಹಿಷ್ಕಾರ ಮಾಡಿದರು ಗ್ರಾಮಸ್ಥರು. ನಮಗೆ ಮೂಲಭೂತ ಸೌಕರ್ಯಗಳೆಲ್ಲ ಹಲವಾರು ವರ್ಷಗಳಿಂದ ನಾವು ವಂಚಿತರಾಗಿದ್ದೇವೆ. ಯಾರೇ ಅಧಿಕಾರಿಗಳು ಬಂದರು, ಜನಪ್ರತಿನಿಧಿಗಳು ಬಂದರು ಹೇಳಿದರೂ ಕೂಡ ಪ್ರಯೋಜನ ಆಗಿಲ್ಲ. ನಾವು ಮತದಾನವನ್ನು ಮಾಡಲ್ಲ ಅಂತ ಅವರು ಬಹಿಷ್ಕಾರವನ್ನು ಮಾಡಿ ಡಿಸೈಡ್ ಮಾಡಿದರು. ಆದರೂ ಕೂಡ ಇವಿಎಂ ಮಷಿನ್ಗಳನ್ನು ತಂದು ಅಧಿಕಾರಿಗಳು ಹಾಕಿದರು. ಅಲ್ಲಿ ಬೂತ್ ಕೂಡ ಓಪನ್ ಮಾಡಿದರು. ಹಾಗಾಗಿ ರೊಚ್ಚಿಗೆದ್ದು ಅಲ್ಲಿ ಇವಿಎಂ ಮಷಿನ್ಗಳನ್ನು ಧ್ವಂಸ ಮಾಡಿದರು, ಬೆಂಕಿ ಹಚ್ಚಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದರು. ಇನ್ನು ಮಹಿಳೆಯರು ಕೂಡ ರೊಚ್ಚಿಗೆದ್ದು ಕಲ್ಲುಗಳನ್ನು ತೂರಿದ್ರು. ಪೊಲೀಸರು ಕೂಡ ಲಾಠಿ ಪ್ರಹಾರವನ್ನು ಮಾಡಿದ್ರು. ನಿನ್ನೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಈಗ 10 ಮಂದಿ ಪೊಲೀಸರ ವಶದಲ್ಲಿದ್ದಾರೆ. ಮತದಾನ ಮಾಡೋಕ್ಕೆ ಬಂದವರೊಂದಿಗೆ ಒಂದು ಗುಂಪು ಗಲಾಟೆ ಕೂಡ ಶುರು ಮಾಡಿತ್ತು. ಈಗ ಎಸ್ಪಿ, ಅಡಿಷನಲ್ ಎಸ್ಪಿ ಭೇಟಿ ಕೊಟ್ಟು ಘಟನೆ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಇಂಡಿಗನತ್ತ ಗ್ರಾಮದಲ್ಲಿ ನಿನ್ನೆ ಗಮನಿಸಿದ್ವಿ ನಾವು, ಪ್ರಕ್ಷುಬ್ಧ ವಾತಾವರಣ, ಘರ್ಷಣೆ ಉಂಟಾಗಿತ್ತು. ಈಗ ಎಸ್ಪಿ, ಅಡಿಷನಲ್ ಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ಏನೆಲ್ಲ ಪರಿಶೀಲನೆ ಮಾಡಿದರು? ಮತ್ತೀಗ ಅವ್ರಿಗೇನಾದರೂ ಮತ್ತೆ ಅವಕಾಶ ಕೊಡುವಂಥ ಸಾಧ್ಯತೆಗಳೇನಾದರೂ ಇದೆಯಾ? ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗಿದೆಯಾ? ಹೌದು ಪ್ರಭು, ನಿನ್ನೆ ಚಾಮರಾಜನಗರ ಜಿಲ್ಲೆಯ ಇಂಡಿಗನತ್ತದಲ್ಲಿ ಏನು ಮತದಾನದ ಒಂದು ಸಂದರ್ಭದಲ್ಲಿ ಒಂದು 5 ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳಿ ಅವರು ಏನು ಮತದಾನವನ್ನ ಬಹಿಷ್ಕಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅಧಿಕಾರಿಗಳು ಒಂದಷ್ಟು ಜನರನ್ನ ಮನವೊಲಿಸುವ ಮುಖಾಂತರ ಮತದಾನದಲ್ಲಿ ತೊಡಗುವಂತೆ ಪ್ರಯತ್ನವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮತದಾನವನ್ನ ಮಾಡ್ಲಿಕ್ಕೆ ಹೋದಂತವ್ರ ಮೇಲೆ ಮತ ಬಹಿಷ್ಕಾರವನ್ನು ಮಾಡಿದಂತಹ ಮತ್ತೊಂದು ಗುಂಪು ಪ್ರಶ್ನೆಯನ್ನ ಮಾಡುತ್ತೆ. ನಮ್ಮ ಗ್ರಾಮವನ್ನ ಅಭಿವೃದ್ಧಿ ಮಾಡದೇ ಇರುವಂತಹ ಜನನಾಯಕರನ್ನ ಆಯ್ಕೆ ಮಾಡ್ತಕ್ಕಂಥದ್ದಾಗ್ಲಿ, ಅಧಿಕಾರಿಗಳ ಈ ಒಂದು ಮನವೊಲಿಕೆ ಮಾತುಗಳಿಗೆ ಸ್ಪಂದಿಸುವಂತ ಒಂದು ಕೆಲಸವನ್ನ ಮಾಡಬಾರದು ಅಂತ ಹೇಳಿ ಅಲ್ಲಿ 2 ಗುಂಪುಗಳ ನಡುವೆ ಗಲಾಟೆ ಆಗುತ್ತೆ. ಗಲಾಟೆ ಸಾಕಷ್ಟು ಅಲ್ಲಿದ್ದಂತಹ ಪೀಠೋಪಕರಣಗಳೆಲ್ಲವೂ ಕೂಡ ಧ್ವಂಸವಾಗ್ತವೆ. ಇವಿಎಂ ಕೂಡ ಧ್ವಂಸ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಈ ಒಂದು ಗಲಾಟೆಯಿಂದಾಗಿ ಈಗ ಏನು ಅಲ್ಲಿ ಗಲಾಟೆ ಮಾಡಿದಂತಹ ಪ್ರಮುಖರಲ್ಲಿ 10 ಮಂದಿಯನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಮತದಾನ ಬಹಿಷ್ಕಾರ ಮಾಡಿದಂತಹ ಗ್ರಾಮಸ್ಥರೆಲ್ಲರೂ ಕೂಡ ಅವರೆಲ್ಲರನ್ನು ಶಾಂತಗೊಳಿಸುವಂತ ಒಂದು ಕೆಲಸದಲ್ಲೂ ಕೂಡ ಅಧಿಕಾರಿಗಳು ತೊಡಗತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು. ನಿನ್ನೆ ಈ ಒಂದು ಗಲಾಟೆಯ ಸಂದರ್ಭದಲ್ಲಿ ಪೊಲೀಸ್ ಲಾಠಿ ಪ್ರಹಾರವೂ ಕೂಡ ನಡೆದಿತ್ತು. ಜೊತೆಗೆ ಮಹಿಳೆಯರು ಸೇರಿದಂತೆ ಹಲವರಿಗೆ ಸಾಕಷ್ಟು ಗಾಯಗಳಾಗಿದ್ವು. ಯಾಕೆಂತ ಹೇಳಿದ್ರೆ ರೊಚ್ಚಿಗೆದ್ದಂತಹ ಗ್ರಾಮಸ್ಥರಿಂದ ಕಲ್ಲು ತೂರಾಟಗಳಾಗಿದ್ದಂತಿರ್ಬೋದು, ಇದೆಲ್ಲವೂ ಕೂಡ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ಗಾಯಗಳನ್ನ ಅನುಭವಿಸುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಈಗ ಪೊಲೀಸರು ಅಲ್ಲಿಗೆ ಭೇಟಿಯನ್ನು ನೀಡುವ ಮುಖಾಂತರ ಆಗಿರತಕ್ಕಂಥ ಸಂಪೂರ್ಣವಾದಂತಹ ಗಲಾಟೆಯ ಮಾಹಿತಿಯನ್ನು ಪಡೆದುಕೊಳ್ತಕ್ಕಂಥದ್ದು, ಜೊತೆಗೆ ತಪ್ಪಿತಸ್ಥರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಪರಿಶೀಲನೆಗೊಳಪಡಿಸುವಂದ್ರೆ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರತಕ್ಕಂಥದ್ದು. ಜೊತೆಗೆ ಮತದಾನ ಬಹಿಷ್ಕಾರ ಮಾಡಿದಂತ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಅಲ್ಲಿ ಏನು ಮತದಾನವನ್ನ ಮಾಡ್ಲಿಕ್ಕೆ ಆಗಿಲ್ಲ, ಅದಕ್ಕೆ ಯಾವ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಜೊತೆಗೆ ಅವರಿಗೆ ಮತ್ತೊಮ್ಮೆ
ಮತದಾನವನ್ನು ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ, ಇದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಜೊತೆಗೆ ಅಧಿಕಾರಿಗಳು ಈಗ ಅಲ್ಲಿ ಭೇಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ನಿರ್ಧಾರವನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಸದ್ಯದಲ್ಲೇ ಜಿಲ್ಲಾಧಿಕಾರಿಗಳು ಕೂಡ ತಿಳಿಸಲಿದ್ದಾರೆ. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.